ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಡಿಕೆ ಶಿವಕುಮಾರ್ ಮತ್ತು ಮುನಿರತ್ನ ಮಧ್ಯೆ ಈ ಅನುದಾನದ ವಾರ್ ಇನ್ನೂ ಸಹ ಮುಕ್ತಾಯ ಆಗಿದೆ. ಡಿಕೆ ಶಿವಕುಮಾರ್ ವರ್ಸಸ್ ಮುನಿರತ್ನ ಮಧ್ಯೆ ಸೂಚನಾ ಪತ್ರದ ಫೈಟ್ ಆರಂಭ ಆಗಿದೆ. ಚಳಿಗಾಲದ ಅಧಿವೇಶನದಲ್ಲೂ ಡಿಕೆಶಿ ವರ್ಸಸ್ ಮುನಿರತ್ನ. ಆರ್ಆರ್ ನಗರ ಕ್ಷೇತ್ರದ ಅನುದಾನಕ್ಕೆ ಡಿಕೆ ಮುನಿರತ್ನ ಕಿಡಿ. ಅಧಿವೇಶನದಲ್ಲಿ ಸೂಚನಾ ಪತ್ರವನ್ನ ನೀಡಿದ್ದಾರೆ ಶಾಸಕ ಮುನಿರತ್ನ. ಆರ್ಆರ್ ನಗರದಲ್ಲಿ ಕೆಲ ಅಧಿಕಾರಿಗಳ ಅಮಾನತು ಮಾಡಲಾಗಿದೆ. ಅಮಾನತು ಆದೇಶ ರದ್ದುಪಡಿಸಬೇಕು ಅಂತ ಮುನಿರತ್ನ ಅವರು ಆಗ್ರಹ ಮಾಡಿದ್ದಾರೆ. ಮುನಿರತ್ನ ಪತ್ರಕ್ಕೆ ಉತ್ತರ ಕೊಡುತ್ತಲೇ ಡಿಕೆಶಿ ತಿರುಗೇಟನ್ನ ಸಹ ಕೊಟ್ಟಿದ್ದಾರೆ. ಲೋಕಾಯುಕ್ತ ಶಿಫಾರಸಿನಂತೆ ತನಿಖೆಯನ್ನ ಕೈಗೊಳ್ಳಲಾಗಿದೆ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಸ್, ಮುಂದುವರಿತಾ ಇದೆ ಒಟ್ಟಾರೆಯಾಗಿ ಪ್ರಗತಿ. ಡಿಕೆಶಿ ವರ್ಸಸ್ ಮುನಿರತ್ನ ಫೈಟ್ ಇದು ಚಳಿಗಾಲದ ಅಧಿವೇಶನದಲ್ಲೂ ಕೂಡ ಮುಂದುವರಿತಾ ಇರುವಂತದ್ದು. ಎಲ್ಲವನ್ನೂ ಕೂಡ ನಾವು ಲೋಕಾಯುಕ್ತ ಶಿಫಾರಸಿನಂತೆ ಮಾಡ್ತಾ ಇದ್ದೇವೆ, ಹಾಗಾಗಿ ತನಿಖೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ. ಇದು ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಆದರೆ ಆರ್ಆರ್ ನಗರದಲ್ಲಿ ಕೆಲ ಅಧಿಕಾರಿಗಳ ಅಮಾನತೇನಾಗಿದೆ, ಅದನ್ನ ಹಿಂಪಡಿಬೇಕು ಅನ್ನುವಂಥದ್ದು ಮುನಿರತ್ನ ಅವರ ಆಗ್ರಹ. ಅಮಾನತು ಆದೇಶವನ್ನ ರದ್ದುಗೊಳಿಸಿ ಎನ್ನುವಂತಹ ಆಗ್ರಹವನ್ನ ಈಗ ಮುನಿರತ್ನ ಮಾಡ್ತಾ ಇದ್ದಾರೆ. ಅಧಿವೇಶನದಲ್ಲಿ ಸೂಚನಾ ಪತ್ರವನ್ನ ನೀಡಿದ್ದಾರೆ ಶಾಸಕ ಮುನಿರತ್ನ. ಆದರೆ ಎಲ್ಲವನ್ನೂ ಕೂಡ ಲೋಕಾಯುಕ್ತ ಏನು ಶಿಫಾರಸು ಕೊಟ್ಟಿದೆ ಆ ಶಿಫಾರಸಿನಂತೆ ತನಿಖೆಯನ್ನ ಕೈಗೆತ್ತಿಕೊಳ್ಳಲಾಗಿದೆ ಅನ್ನೋದು ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಸಮಜಾಯಿಷಿ. ಆರ್ಆರ್ ನಗರ ಕ್ಷೇತ್ರದ ಅನುದಾನಕ್ಕೆ ಸಂಬಂಧಪಟ್ಟಂತೆ ಈ ಕಿಡಿ ಮತ್ತಷ್ಟು ದೊಡ್ಡದಾಗ್ತಾ ಇದೆ. ಆರ್ಆರ್ ನಗರದ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಲಾಗಿದೆ, ಅದನ್ನ ರದ್ದುಪಡಿಸಿ ಅನ್ನುವಂಥದ್ದು ಮುನಿರತ್ನ ಅವರ ಆಗ್ರಹ ಆಗಿದೆ. ಹಾಗಿದ್ರೆ ಮುನಿರತ್ನ ಅವರ ಸೂಚನಾ ಪತ್ರದಲ್ಲಿ ಏನಿದೆ ನೋಡ್ತಾ ಇದ್ದೀವಿ. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಹಲವು ಕಾಮಗಾರಿಗಳನ್ನ ಸ್ಥಗಿತಗೊಳಿಸಲಾಗಿದೆ ಅಂತ ಮುನಿರತ್ನ ತಮ್ಮ ಸೂಚನಾ ಪತ್ರದಲ್ಲಿ ಹೇಳಿದ್ದಾರೆ. ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಹಲವು ಕಾಮಗಾರಿಗಳು ಸ್ಥಗಿತ ಆಗಿರೋದ್ರಿಂದ ಆರ್ಆರ್ ನಗರ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತ ಆಗ್ತಾ ಇದೆ. ಕ್ಷೇತ್ರದ ಅಧಿಕಾರಿ ವಲಯದಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಸರ್ಕಾರ ಸ್ಥಗಿತಗೊಳಿಸಿರುವಂತಹ ಕಾಮಗಾರಿಗಳನ್ನ ಪುನರ್ ಪ್ರಾರಂಭಿಸಬೇಕು, ಅಧಿಕಾರಿಗಳ ಅಮಾನತು ಆದೇಶವನ್ನ ರದ್ದುಪಡಿಸಬೇಕು ಅಂತ ಮುನಿರತ್ನ ಆಗ್ರಹಿಸಿದ್ದಾರೆ ಈ ಪತ್ರದ ಮೂಲಕ. ಹಾಗಿದ್ರೆ ಮುನಿರತ್ನ ಅವರ ಈ ಸೂಚನಾ ಪತ್ರಕ್ಕೆ ಡಿಕೆಶಿ ಏನು ಉತ್ತರ ಕೊಟ್ರು? ಡಿಕೆಶಿ ಅವರ ಉತ್ತರ ಹೀಗಿದೆ. ಮುನಿರತ್ನ ಪತ್ರಕ್ಕೆ ಉತ್ತರ ಕೊಡ್ತಲೇ ಡಿಕೆಶಿ ಒಂದು ತಿರುಗೇಟ್ ಕೂಡ ಕೊಟ್ಟಿದ್ದಾರೆ. ಆರ್ಆರ್ ನಗರದಲ್ಲಿ ಯಾವುದೇ ಕಾಮಗಾರಿಯನ್ನ ಅನುಷ್ಠಾನಗೊಳಿಸಿಲ್ಲ. ಕೆಆರ್ಐಡಿಎಲ್ ಮುಖಾಂತರ ಗುತ್ತಿಗೆದಾರರಿಗೆ ಹಣ ಪಾವತಿಸಲಾಗಿದೆ, ಕಳಪೆ ಕೆಲಸಗಳನ್ನ ಮಾಡಲಾಗಿದೆ, ಯಾವುದೇ ಕೆಲಸಗಳನ್ನ ನಿರ್ವಹಿಸಿಲ್ಲ. ಬಿಲ್ ಪಾಸ್ ಮಾಡದಂತೆ ಬಿಬಿಎಂಪಿ ಜಂಟಿ ಆಯುಕ್ತರು ಪತ್ರ ಬರೆದಿದ್ರು, ಆದ್ರೂ ಕೂಡ ಗುತ್ತಿಗೆದಾರರಿಗೆ ಹಣವನ್ನ ಪಾವತಿಸಲಾಗಿದೆ ಅಂತ ಡಿಕೆಶಿ ಉತ್ತರಿಸ್ತಾ ಇದ್ದಾರೆ. 250 ಕೋಟಿ ಹಣ ದುರುಪಯೋಗದ ಬಗ್ಗೆ ಲೋಕಾಯುಕ್ತಕ್ಕೆ ದೂರು ಹೋಗಿದೆ. ಲೋಕಾಯುಕ್ತರ ತನಿಖೆಯಲ್ಲಿ 118 ಕೋಟಿಗೂ ಹೆಚ್ಚಿನ ಮೊತ್ತ ನಷ್ಟವಾಗಿದೆ. ಲೋಕಾಯುಕ್ತ ಅವರ ಶಿಫಾರಸಿನಂತೆ ತನಿಖೆಯನ್ನ ಕೈಗೊಳ್ಳಲಾಗಿದೆ ಅಂತ ತಿರುಗೇಟ್ ಕೊಟ್ಟಿದ್ದಾರೆ. ಬಿಬಿಎಂಪಿಯಿಂದ ಕೆಆರ್ಐಡಿಎಲ್ಗೆ ವಹಿಸಿರುವಂತಹ ಕಾಮಗಾರಿ ತನಿಖೆ, ದಾಖಲೆ ಸಾಕ್ಷ್ಯಾಧಾರ ನಾಶಪಡಿಸುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನ ಅಮಾನತು ಮಾಡಲಾಗಿದೆ. ಸದನದಲ್ಲಿ ಉತ್ತರವನ್ನ ನೀಡುವ ಮೂಲಕ ಮುನಿರತ್ನ ಅವರಿಗೆ ಡಿಕೆ ಶಿವಕುಮಾರ್ ಈ ರೀತಿ ತಿರುಗೇಟ್ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಮುನಿರತ್ನ ವರ್ಸಸ್ ಡಿಕೆ ಶಿವಕುಮಾರ್ ವಾರ್ ಇಂದು ನಿನ್ನೆದಲ್ಲ, ಅದು ಮುಂದುವರಿತಾ ಇರುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಆರ್ಆರ್ ನಗರಕ್ಕೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮುನಿರತ್ನ ಅವರೇನು ಅದನ್ನ ಸದನದವರೆಗೂ ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಅದಕ್ಕೆ ಪ್ರತ್ಯುತ್ತರ ಕೊಟ್ಟಿರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಆದ್ರೆ ಅದು ಇಲ್ಲಿಗೆ ನಿಲ್ಲುವ ಯಾವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಒಟ್ಟಾರೆ ಅಲ್ಲಿ ಆಗ್ತಿರೋದಾದ್ರೂ ಏನು ಸಮಸ್ಯೆಗಳು ಪ್ರಮುಖವಾಗಿ ಕಾಡ್ತಾ ಇದೆ? ಈಗ ಡಿಕೆ ಶಿವಕುಮಾರ್ ಉತ್ತರ ಕೊಟ್ಟರು ಅನ್ನೋ ಕಾರಣಕ್ಕಾಗಿ ಮುನಿರತ್ನ ಅವರು ಸುಮ್ಮನೆ ಕೂರೋರು ಅಲ್ಲ ಅನ್ಸುತ್ತೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ನಿಜ ಪ್ರತಿಮಾ, ಯಾಕಂದ್ರೆ ಈ ಹಿಂದೆ ಕೂಡ ನಾವು ನೋಡಿದೀವಿ ಮುನಿರತ್ನ ಅವರು ನನ್ನ ಕ್ಷೇತ್ರದ ಅನುದಾನಕ್ಕಾಗಿ ನಾನು ಡಿಕೆ ಶಿವಕುಮಾರ್ ಅವರ ಕಾಲಿಗೆ ಬಿದ್ದಾದ್ರೂ ಅನುದಾನವನ್ನ ತೆಗೆದುಕೊಳ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ರು. ಅದೇ ಪ್ರಕಾರ ಹೋಗಿ ಅವರು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಡಿಕೆ ಶಿವಕುಮಾರ್ ಅವರ ಕಾಲಿಗೆ ಎರಗಿ ತಡೆ ಹಿಡಿದಿರುವಂತ ಅನುದಾನವನ್ನ ಕೊಡಬೇಕು ಮತ್ತು ನನ್ನ ಕ್ಷೇತ್ರಕ್ಕೆ ಮಂಜೂರಾಗಿರುವಂತಹ ಕಾಮಗಾರಿಗಳನ್ನ ವಾಪಸ್ ಪಡೆದು ಬೇರೆ ಕ್ಷೇತ್ರಗಳಿಗೆ ಹಂಚಲಾಗಿದೆ, ಅದನ್ನ
ವಾಪಸ್ ನಮ್ಮ ಕ್ಷೇತ್ರಕ್ಕೆ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ರು. ಅದರ ಮುಂದುವರಿದ ಭಾಗವಾಗಿ ಈಗ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲೂ ಕೂಡ ನಿಯಮ 73ರ ಅಡಿಯಲ್ಲಿ ಒಂದು ಸೂಚನಾ ಪತ್ರವನ್ನ ಮೂಲಕ ಪ್ರಶ್ನೆಯನ್ನು ಕೂಡ ಎತ್ತುವ ಮೂಲಕ ಗಮನವನ್ನ ಸೆಳೆದಿದ್ರು ಮುನಿರತ್ನ ಅವರು. ಅದಕ್ಕೆ ಲಿಖಿತವಾಗಿ ಡಿ ಕೆ ಶಿವಕುಮಾರ್ ಕೂಡ ಉತ್ತರ ಕೊಟ್ಟಿದ್ದಾರೆ. ಎರಡು ವಿಚಾರಗಳನ್ನ ಮುನಿರತ್ನ ಅವರು ತಮ್ಮ ಗಮನ ಸೆಳೆಯುವ ಸೂಚನಾ ಪತ್ರದಲ್ಲಿ ತಿಳಿಸಿದ್ರು. ಒಂದು, ಅಧಿಕಾರಿಗಳ ಅಮಾನತು, ಇನ್ನೊಂದು ಕಡೆ ತಡೆ ಹಿಡಿದಿರುವಂತಹ ಕಾಮಗಾರಿಗಳಿಗೆ ಅನುದಾನ ಕೊಟ್ಟು ಎಲ್ಲಾ ಕಾಮಗಾರಿಗಳನ್ನ ಪ್ರಾರಂಭ ಮಾಡಬೇಕು ಅನ್ನೋದ್ರ ಕುರಿತಾಗಿ. ಇದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಲಿಖಿತವಾಗಿ ಉತ್ತರ ಕೊಡೋದ್ರ ಮೂಲಕ ತಿರುಗೇಟನ್ನ ಕೊಡ್ತಾ ಇದ್ದಾರೆ. ಅಲ್ಲಿ ಗಂಭೀರವಾದಂತಹ ಆರೋಪಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಒಂದು, ಕಳಪೆ ಕಾಮಗಾರಿ ಆಗಿದೆ, ಇನ್ನೊಂದು ಕಾಮಗಾರಿಯನ್ನ ನಡೆಸದೆ ಇರುವಂತದ್ದು ಕೂಡ ನಮಗೆ ಕಂಡು ಬಂದಿದೆ. ಲೋಕಾಯುಕ್ತ ತನಿಖೆಯಲ್ಲೂ ಕೂಡ ಅದು ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಅನುದಾನವನ್ನ ಕೊಟ್ಟಿಲ್ಲ. ಇನ್ನು ಪೂರ್ಣ ಪ್ರಮಾಣದ ತನಿಖೆ ಆಗ್ಬೇಕು. ಯಾಕಂದ್ರೆ ಸರ್ಕಾರ ಸಾರ್ವಜನಿಕರ ತೆರಿಗೆ ಹಣವನ್ನ ಬಳಸ್ತಾ ಇದೆ. ಹೀಗಾಗಿ ಪಾರದರ್ಶಕವಾಗಿ ನಾವು ನಡ್ಕೊಳ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅಧಿಕಾರಿಗಳನ್ನ ಅಮಾನತು ಮಾಡಿರೋದಕ್ಕೂ ಕೂಡ ಒಂದು ಸ್ಪಷ್ಟನೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಯಾಕೆ ಅಧಿಕಾರಿಗಳನ್ನ ಅಮಾನತು ಮಾಡಿದೀವಿ ಅಂದ್ರೆ ಈ ಹಗರಣದಲ್ಲಿ ಈ ಕಾಮಗಾರಿಗಳು ಆಗದೇನೆ ಬಿಲ್ ಪಾಸ್ ಮಾಡಿರೋದ್ರಲ್ಲಿ ಅಧಿಕಾರಿಗಳ ಪಾಲು ಇದೆ. ಹಾಗಾಗಿ ಅದರ ತನಿಖೆಯ ಸಂದರ್ಭದಲ್ಲಿ ದಾಖಲೆಗಳನ್ನ ನಾಶ ಮಾಡಬಹುದು, ದಾಖಲೆಗಳನ್ನ ತಿರುಚಬಹುದು ಅನ್ನುವಂತಹ ಸಾಧ್ಯತೆ ಕೂಡ ಇದೆ. ಆ ಕಾರಣಕ್ಕಾಗಿ ನಾವು ಅಧಿಕಾರಿಗಳನ್ನ ಅಮಾನತು ಮಾಡಿದ್ದೀವಿ ಅನ್ನುವಂತ ಸ್ಪಷ್ಟನೆಯನ್ನು ಕೂಡ ಕೊಡ್ತಿದ್ದಾರೆ. ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳ ಶಾಮೀಲು ಕೂಡ ಇದರಲ್ಲಿ ಇದೆ ಎನ್ನುವಂಥದ್ದು ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಸೊ ಎಲ್ಲಾ ಕಾರಣಗಳಿಂದಾಗಿ ಸರ್ಕಾರಕ್ಕೆ ತನ್ನದೇ ಆದಂತಹ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನ ಸರ್ಕಾರ ನಿಭಾಯಿಸ್ತಿದೆ ಅನ್ನುವಂತ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ. ಅಲ್ಲಿಗೆ ಈ ಕ್ಷೇತ್ರದ ಅನುದಾನದ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಹಾಗೂ ಮುನಿರತ್ನ ಅವರ ನಡುವೆ ನಡೀತಾ ಇರುವಂತಹ ಈ ಜಟಾಪಟಿ ಸದ್ಯಕ್ಕೆ ನಿಲ್ಲುವಂತಹ ಲಕ್ಷಣಗಳು ಕಾಣ್ತಾ ಇಲ್ಲ. ವಿಧಾನಸಭಾ ಅಧಿವೇಶನದಲ್ಲಿ ಅದು ಪ್ರತಿಧ್ವನಿಸಿದೆ. ವಿಧಾನಸಭೆಯೊಳಗೂ ಕೂಡ ಮುನಿರತ್ನ ಅವರು ಇದನ್ನ ಹೇಗೆ ಪ್ರಸ್ತಾಪ ಮಾಡ್ತಾರೆ ಮತ್ತು ಮುಖ್ಯಮಂತ್ರಿಗಳಿಗಿರ್ಬೋದು, ಸ್ಪೀಕರ್ಗಳಿಗೆ ಯಾವ ರೀತಿ ಗಮನ ಸೆಳೆದು ತಮ್ಮ ಕ್ಷೇತ್ರಕ್ಕೆ ಆಗಿರುವಂತಹ ಅನ್ಯಾಯವನ್ನ ಪ್ರಶ್ನೆ ಮಾಡ್ತಾರೆ ಅನ್ನೋದು ಮುಂದಿರುವಂತಹ ಕುತೂಹಲ. ಸೊ ಅದರಲ್ಲಿ ಒಂದು ಭಾಗವಾಗಿ ಗಮನ ಸೆಳೆಯುವ ಸೂಚನಾ ಪತ್ರವನ್ನ ಬರೆಯೋದ್ರ ಮೂಲಕ ತಮ್ಮ ಕ್ಷೇತ್ರದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಅವರದ್ದೇ ಸ್ಟೈಲ್ ನಲ್ಲಿ ಒಂದು ತಿರುಗೇಟು ಕೊಡೋದ್ರ ಮೂಲಕ ಒಂದು ರೀತಿ ಅಲ್ಲಿ ಆಗ್ತಾ ಇರುವಂತಹ ಸತ್ಯಾಸತ್ಯ, ಯಾಕಂದ್ರೆ ಇದೆಲ್ಲವೂ ಕೂಡ ಸದನದ ದಾಖಲೆಗೆ ಹೋಗುತ್ತೆ. ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಈ ಉತ್ತರ ಏನಿದೆ ಇದು ಸದನದ ದಾಖಲೆ ಆಗಿರುತ್ತೆ. ಸೊ ಹಾಗಾಗಿ ಅವರ ಉತ್ತರದಲ್ಲಿ ನೋಡಿದಾಗ ಜನಪ್ರತಿನಿಧಿಗಳ ಪಾಲುದಾರಿಕೆ, ಅಧಿಕಾರಿಗಳ ಪಾಲುದಾರಿಕೆ ಮತ್ತು ಕಾಮಗಾರಿ ಆಗದೇನೆ ಬಿಲ್ ಮಾಡಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ, ಇದನ್ನ ಮುನಿರತ್ನ ಅವರು ಹೇಗೆ ಟೇಕ್ ಓವರ್ ಮಾಡ್ತಾರೆ ಮತ್ತು ಇದನ್ನ ಹೇಗೆ ಅವರು ಸ್ವೀಕರಿಸ್ತಾರೆ ಮತ್ತು ಸದನದ ಗಮನಕ್ಕೆ ಇದನ್ನ ಹೇಗೆ ತೆಗೆದುಕೊಂಡು ಬರ್ತಾರೆ ಅನ್ನೋದು ಸದ್ಯಕ್ಕೆ ಇರುವಂತಹ ಕುತೂಹಲ. ಪ್ರತಿಮಾ. ಎಸ್ ಮಾರುತೇಶ್, ಈಗ ಡಿ ಕೆ ಶಿವಕುಮಾರ್ ಅವರು ಮುನಿರತ್ನ ಅವರಿಗೆ ತಿರುಗೇಟನ್ನಂತೂ ಕೊಟ್ಟಿದ್ದಾರೆ. ಹಾಗಾದ್ರೆ ಲೋಕಾಯುಕ್ತದ ತನಿಖೆ ಯಾವಾಗ ಕೊನೆಗೊಳ್ಳುತ್ತೆ? ಯಾಕಂದ್ರೆ ಆರೋಪ ಆಗ್ತಾ ಇರೋದು ಸಾಕಷ್ಟು ಜನ ಗುತ್ತಿಗೆದಾರರು ಕೇಳ್ತಾ ಇದ್ದಾರೆ, ನಮಗೆ ಸಮಸ್ಯೆ ಆಗ್ತಾ ಇದೆ, ಆದಷ್ಟು ಬೇಗ ಹಣವನ್ನ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಆ ಬಗ್ಗೆ ಏನಾದ್ರೂ ಉಲ್ಲೇಖ ಮಾಡಿದಾರಾ ಪತ್ರದಲ್ಲಿ? ತನಿಖೆ ಈ ಹಂತದಲ್ಲಿದೆ, ಮುಕ್ತಾಯ ಆಗತ್ತೆ ಅಂತ? ಪ್ರಗತಿ, ಈಗ ಲೋಕಾಯುಕ್ತ ಅವರು ನಡೆಸಿರುವಂತಹ ತನಿಖೆಯಲ್ಲಿ ಸುಮಾರು 118 ಕೋಟಿಗೂ ಹೆಚ್ಚು ಅವ್ಯವಹಾರ ನಡೆದಿದೆ. ಹಾಗಾಗಿ ಇದನ್ನ ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂತ ಶಿಫಾರಸು ಮಾಡಿದ್ರು. ಆ ಶಿಫಾರಸಿನ ಆಧಾರದ ಮೇಲೆ ಆದಿತ್ಯ ಅಮ್ಲಾನ್ ಬಿಸ್ವಾಸ್ ಅಂದ್ರೆ AS ಅಧಿಕಾರಿ ಅವರ ನೇತೃತ್ವದಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಈಗ ಆಗಿರುವಂತಹ ಸುಮಾರು 70 ಕಾಮಗಾರಿಗಳಲ್ಲೇ ದೊಡ್ಡ ಮಟ್ಟದ ಅವ್ಯವಹಾರ ಆಗಿರೋದೇ ಕಾಣಿಸ್ತಾ ಇದೆ. ಹಾಗಾಗಿ ನಾವು ಇದನ್ನ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತೀವಿ. BBMPಯಿಂದ KRIDLಗೆ ಕೊಟ್ಟಿರುವಂತಹ ಎಲ್ಲಾ ಕಾಮಗಾರಿಗಳನ್ನು ಕೂಡ ನಾವು ತನಿಖೆ ಮಾಡಿಸ್ತೀವಿ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಉತ್ತರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಆ ತನಿಖೆ ನಡೆದು ಅದರ ಸತ್ಯಾಸತ್ಯತೆಗಳು ಹೊರಗಡೆ ಬರೋ ತನಕ RR ನಗರದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಏನು ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಯಾಕಂದ್ರೆ ಅಲ್ಲಿ ಎಲ್ಲಾ ಕಾಮಗಾರಿಗಳು ಸ್ಥಗಿತಗೊಳಿಸಲಾಗಿದೆ. ಅಲ್ಲಿ ನೀಡಿದಂತ ಅನುದಾನವನ್ನ ಸುಮಾರು 140 ಕೋಟಿಯಷ್ಟು ಅನುದಾನವನ್ನ ವಾಪಸ್ ಕೂಡ ಪಡೆಯಲಾಗಿದೆ. ಹೀಗಾಗಿ ಕ್ಷೇತ್ರದ ಜನರಿಗೆ ಮುನಿರತ್ನವರು ಉತ್ತರ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಅವರು ಅದನ್ನ ಸದನದಲ್ಲೂ ಪ್ರಶ್ನೆ ಮಾಡೋದ್ರ ಮೂಲಕ ಇದರಲ್ಲಿ ನನ್ನ ತಪ್ಪಿಲ್ಲ, ಸರ್ಕಾರ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾ ಇದೆ ಅನ್ನೋದನ್ನ ಜನರಿಗೂ ಕೂಡ ತಿಳಿಸಬೇಕಾಗಿದೆ. ಹಾಗಾಗಿ ಅವರು ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಮುನಿರತ್ನ ಅವರು ಕೂಡ ಹೇಳ್ತಾ ಇರೋದು ಅಲ್ಲಿ ಕಾಮಗಾರಿಗಳು ಸ್ಥಗಿತ ಆಗಿದೆ, ನಮ್ಗೆ ಅನುದಾನ ಸಿಗ್ತಾ ಇಲ್ಲ, ಅದನ್ನು ಮುಂದುವರಿಸೋದಕ್ಕೆ ನಮ್ಗೆ ಅನುದಾನಗಳ ಅಗತ್ಯತೆ ಇದೆ ಅನ್ನುವಂತ ಬೇಡಿಕೆಯನ್ನು ಅವರು ಕೇಳ್ತಲೇ ಬಂದಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಅವರ ಉತ್ತರದಲ್ಲೂ ಕೂಡ ಒಂದು ಕಡೆ ಅವರು ಕಳಪೆ ಕಾಮಗಾರಿ ಅನ್ನೋದನ್ನು ಕೂಡ ಪ್ರಸ್ತಾಪಿಸ್ತಾರೆ, ಮತ್ತೊಂದೆಡೆ ಕಾಮಗಾರಿಗಳು ಸ್ಥಗಿತ ಆಗಿದೆ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಉಲ್ಲೇಖಿಸ್ತಾರೆ. ಇದನ್ನು ನೋಡ್ತಾ ಹೋದ್ರೆ ಕಾಮಗಾರಿ ಸ್ಥಗಿತ ಆಗಿರೋದಂತೂ ಸ್ಪಷ್ಟ. ಈಗ ಕಾಮಗಾರಿಯನ್ನ ಮತ್ತೆ ಪುನರಾರಂಭಿಸಬೇಕು ಅಂತಂದ್ರೆ
ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ DCM ಇಂದ ಯಾವುದೇ ಉತ್ತರ ಬಂದಿಲ್ಲ ಅಲ್ವಾ? ಅವರು ಕೂಡ ಇಲ್ಲಿ ಪಾಲುದಾರರಾಗ್ತಾರೆ. ಕೇವಲ ಶಾಸಕರನ್ನಷ್ಟೇ ನಾವು ಹೇಳಲಿಕ್ಕೆ ಸಾಧ್ಯ ಆಗಲ್ಲ. ಸರ್ಕಾರದ ಜವಾಬ್ದಾರಿ ಕೂಡ ಇರುತ್ತಲ್ವಾ ಕ್ಷೇತ್ರದ ಒಂದು ಅಭಿವೃದ್ಧಿಯ ವಿಚಾರ ಬಂದಾಗ? ಖಂಡಿತ ಪ್ರತಿಮಾ. ಯಾಕಂದ್ರೆ DK ಶಿವಕುಮಾರ್ ಅವರು ಬೆಂಗಳೂರಿನ ಅಭಿವೃದ್ಧಿ ಸಚಿವರು ಆಗಿದ್ದಾರೆ. ಬೆಂಗಳೂರಿನ ಅಭಿವೃದ್ಧಿ RR ನಗರದ ಅಭಿವೃದ್ಧಿಯನ್ನು ಕೂಡ ಒಳಗೊಂಡಿರುತ್ತೆ. ಯಾಕಂದ್ರೆ ಒಂದು ಕ್ಷೇತ್ರವನ್ನ ಬಿಟ್ಟು ನಾವು ಬೆಂಗಳೂರು ಅಭಿವೃದ್ಧಿಯನ್ನ ತೋರ್ಸಕ್ಕಾಗಲ್ಲ. ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಆದ್ರೆ ಬೆಂಗಳೂರಿಗೆ ಬ್ರಾಂಡ್ ಬೆಂಗಳೂರು ಅನ್ನುವಂತ ಹೆಸರು ಬರುತ್ತೆ. ಹಾಗಾಗಿ DK ಶಿವಕುಮಾರ್ ಅವರು ಕೂಡ ಇದಕ್ಕೆ ಉತ್ತರದಾಯಿತ್ವ ಆಗಿರ್ತಾರೆ. ಕೇವಲ ಚುನಾವಣೆಯಲ್ಲಿ ಸೋತ್ರು ಅನ್ನುವ ಕಾರಣ ಚುನಾವಣೆಯಲ್ಲಿ ಸೋತಿದ್ದೀವಿ ಕಾಂಗ್ರೆಸ್ನವರು RR ನಗರದಲ್ಲಿ ಅನ್ನುವ ಕಾರಣಕ್ಕಾಗಿ ಮುನಿರತ್ನ ಅವರ ವಿರುದ್ಧ ದ್ವೇಷ ಸಾಧಿಸುತ್ತಿದ್ದಾರೆ ಅನ್ನೋದು ಈಗ ಅಂದ್ರೆ ರಾಜಕೀಯ ವಲಯದಲ್ಲಿ ಇರುವಂತಹ ಚರ್ಚೆ. ಆ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಕೇವಲ ರಾಜಕೀಯ ಕಾರಣಕ್ಕಾಗಿ ನೋಡದೆ ಕ್ಷೇತ್ರದ ಅಭಿವೃದ್ಧಿಯಾಗಿ ನೋಡ್ಬೇಕು. ಈಗ ಯಾರು ನ್ಯಾಯಸಮ್ಮತವಾಗಿ ಕೆಲಸವನ್ನ ಮಾಡಿದ್ದಾರೆ ಅಂತವರಿಗೆ ಅನುದಾನ ಕೊಡಬೇಕು, ಹೊಸ ಕಾಮಗಾರಿಗಳು ನಡೆಯೋದಕ್ಕೆ ಅವಕಾಶವನ್ನ ಮಾಡಿ ಕೊಡಬೇಕು. ಅದಾಗದೆ ಹೊರತು RR ನಗರವೂ ಕೂಡ ಅಭಿವೃದ್ಧಿ ಆಗಲ್ಲ, ಅದರಂತೆ ಬೆಂಗಳೂರು ಕೂಡ ಅಭಿವೃದ್ಧಿ ಇಬ್ಬರ ವಾರ್ ನಡುವೆ RR ನಗರ ಬಡವಾಗದಿರ್ಲಿ ಅನ್ನೋದಷ್ಟೇ ನಾವೀಗ ಆಶಿಸಬಹುದು ಅನ್ಸುತ್ತೆ. ಮಾರುತೇಶ್, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಈಗ ಯೋಚನೆ ಮಾಡ್ಬೇಕಾಗಿರೋದು ಆ ಕ್ಷೇತ್ರದ ಅಭಿವೃದ್ಧಿಯನ್ನ ಯಾವ ರೀತಿಯಾಗಿ ಮಾಡ್ಬೇಕು ಅಂತ. ಯಾಕಂದ್ರೆ ಬೆಂಗಳೂರಿನ ಅಭಿವೃದ್ಧಿಯ ಜವಾಬ್ದಾರಿಯನ್ನ DK ಶಿವಕುಮಾರ್ ಅವರೇ ವಹಿಸ್ಕೊಂಡಿರೋದ್ರಿಂದಾಗಿ ಅದರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಕಾಣಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.